ನಮಸ್ಕಾರ, ಬನ್ನಿ ನಮ್ಮ ಬೆಳಿಗುಂಡಸ್ ಕಿಚನ್ಗೆ. ಇವತ್ತು ನಾವು ಟ್ರಾವೆಲ್ಗೆ ಈಸಿ ಆಗುವಂಥದ್ದು ಸ್ನ್ಯಾಕ್ ಮಾಡೋಣ. ಯೂಶಲಿ ಸಮ್ಮರ್ ಬಂತು ಆ್ಯಂಡ್ ಮಕ್ಳಿಗೆ ರಜಾ ಬಂತು, ಹೊರಗಡೆಗೆ ಹೋಗೋದಿದ್ದೇ ಇರುತ್ತೆ. ಮಕ್ಳನ್ನ ಕರ್ಕೊಂಡು ಟ್ರಿಪ್ಗೆ ಹೋಗಬೇಕಾದ್ರೆ ಏನು ಮಾಡ್ಕೊಳ್ಳೋದು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಇದೆಲ್ಲ ಕಾಮನ್ ಆಯಿತು. ಕಡಲೆಪುರಿ ಕಲಿಸ್ಕೊತೀವಿ, ಕಾಮನ್ ಆಯಿತು. ಬನ್ನಿ ಇವತ್ತು ಒಂದು ಹೊಸ ಸ್ನ್ಯಾಕ್ ಹೇಳ್ಕೊಡ್ತೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ ನಮ್ಮ ಬೆಳಿಗುಂಡಸ್ ಕಿಚನ್ಗೆ. ಇದು ಯೂಶಲಿ ನಮ್ಮ ಮಹಾರಾಷ್ಟ್ರದಲ್ಲಿ, ಗುಜರಾತಲ್ಲಿ ತುಂಬ ಕಾಮನ್ನಾಗೆ ಸಿಗುವಂಥ ಒಂದು ಸ್ನ್ಯಾಕು. ತುಂಬ ಚೆನ್ನಾಗಿರುತ್ತೆ. ಇದರೊಳಗೆ ಹೇಗೆ ಅಂದರೆ ಸಿಹಿಗೆ, ಹುಳಿ ಹುಳಿಯಾಗೆ, ಖಾರ ಖಾರವಾಗೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು, ಏನು ಮಾಡೋದು ನೋಡೋಣ. ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಮೊದಲಿಗೆ ಏನೇನು ಬೇಕು ಐಟಮ್ಸ್ಗಳು ಹೇಳ್ತಾ ಹೋಗ್ತೀನಿ. ಆಮೇಲೆ ಇನ್ನೂ ಐಟಮ್ಸ್ಗಳನ್ನ ಸೇರಿಸ್ಕೊಳ್ಳೋದಿದೆ, ಅದು ಕೂಡ ಹೇಳ್ತಾ ಹೋಗ್ತೀನಿ. ಇದಕ್ಕೆ ನಾವು ಸದ್ಯಕ್ಕೆ ಇದಿಷ್ಟು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಐಟಮ್ಸ್ಗಳು ಬೇಕಾಗತ್ತೆ. ಇದು ಏನೇನು ಅಂತ ಹೇಳ್ತೀನಿ ಬನ್ನಿ. ಎಳ್ಳು ಇಟ್ಕೊಂಡಿದ್ದೀನಿ, ಬಿಳಿ ಎಳ್ಳಾದರೂ ಇಟ್ಕೋಬೋದು, ಕರಿ ಎಳ್ಳಾದರೂ ಇಟ್ಕೋಬೋದು. ಬಿಳಿ ಎಳ್ಳು ಚೆನ್ನಾಗಿರುತ್ತೆ, ಕಪ್ಪದು ಹಾಕಿದ್ರೆ ಬ್ಲ್ಯಾಕಿಶ್ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗೆ ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ ನಾನು, ಮತ್ತು ಸೋಂಪು ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಇದು ಜೀರಿಗೆ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಒಣಕಾಯಿ ತುರಿ ಅದು ಕೂಡ ಇಟ್ಕೊಳ್ಳೋಣ. ಮತ್ತು ಇದು ಶುಂಠಿ ಪುಡಿ ಒಣಗಿರೋದು, ಸೊ ಹಾಗೆ ಅಚ್ಚ ಖಾರದ ಪುಡಿ, ಮತ್ತು ಹಾಗೆ ಚೂರು ಮೆಣಸುಕಾಳು ಮತ್ತು ಸಾಲ್ಟು. ಇದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನಾವು ಮೈದಾ ಹಿಟ್ಟು ತೊಗೊಳ್ಳೋಣ. ಅದನ್ನು ಕೂಡ ಆಮೇಲೆ ನಾನು ಮಾಡ್ತಾ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇದಿಷ್ಟನ್ನು ಫ್ರೈ ಮಾಡಬೇಕು. ನಾವು ಇದರಲ್ಲಿ ಎಳ್ಳು, ಕೊತ್ತಂಬರಿ ಬೀಜ, ಸೋಂಪು, ಜೀರಿಗೆ, ಕಾಯಿ ತುರಿ ಮತ್ತು ಈ ಮೆಣಸು, ಇದನ್ನು ಮಾತ್ರ ನಾವು ಫ್ರೈ ಮಾಡ್ಕೋತೀವಿ. ಇದೆರಡನ್ನು ಹಾಗೇ ಹಾಕೋಣ. ನಾನೊಂದು ಪುಟ್ಟದ್ದು ಇದನ್ನು ಇಟ್ಕೊಂಡಿದ್ದೀನಿ ಬಾಣಲೆ. ಇದಕ್ಕೆ ಮೊದಲು ಜೀರಿಗೆ ಹಾಕೊಳ್ಳೋಣ. ಯಾವುದಕ್ಕೂ ನಾವೇನು ಆಯಿಲ್ ಹಾಕಬೇಕು ಅನ್ನೋದೇನಿಲ್ಲ, ಹಾಗೆ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಕಪ್ಪಗಾಗಬಾರ್ದು, ಕೆಂಪಗೆ ಇರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದರ ಜೊತೆಗೆ ಬೇಕಾದರೆ ನಾವು ಮೆಣಸುಕಾಳನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆ ಸೋಂಪು ಹಾಕ್ತಾಯಿದ್ದೀನಿ. ನಾವು ಸೋಂಪು ಮತ್ತು ಎಳ್ಳು ಒಟ್ಟಿಗೆ ಫ್ರೈ ಮಾಡ್ಕೋಬೋದು. ಮಸಾಲೆ ಹಾಕಬೇಕಾದ್ರೆ ಇದಕ್ಕೆ ಬೇಕಾದರೆ ನಾವು 1-2 ಲವಂಗ, ಒಂದು ಏಲಕ್ಕಿ ಬೇಕಾದರೆ ಹಾಕೋಬೋದು. ನನಗೆ ಆ ಏಲಕ್ಕಿ ಮತ್ತು ಲವಂಗ ಹಾಕಿದ್ರೆ ಅದರದ್ದು ಟೇಸ್ಟ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಆಪ್ಷನಲ್, ಬೇಕಾದರೆ ನೀವು ಹಾಕೋಬೋದು. ಇರೋದು ಇದು ಕೂಡ ಸಾಕು. ಈಗ ಇದಕ್ಕೇನೆ ನಾವು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಬೇಗ ಆಗೋಗುತ್ತಲ್ಲ,
ಸೊ ಸಣ್ಣ ಉರಿನಲ್ಲೇ ಇಟ್ಕೊಳ್ಳಿ. ಸ್ಟವ್ ಆರಿಸ್ಕೊಂಬಿಡೋಣ. ಈಗ ಇದು ಕೂಡ ಆಗೋಯ್ತು ನೋಡಿ, ಎಲ್ಲನೂ ಈಗ ಹುರ್ಕೊಂಡಿದ್ದಾಗಿದೆ. ಇದು ತಣ್ಣಗಾದ್ಮೇಲೆ ನಾನು ಜಾರ್ಗೆ ಹಾಕಬೇಕು, ಮಿಕ್ಸಿ ಜಾರ್ಗೆ. ಇದರ ಜೊತೆಗೆ ಇನ್ನೂ ಐಟಮ್ಗಳು ಸೇರೋದಿದೆ, ಹೇಳ್ತೀನಿ ಏನೇನು ಅಂತ. ಬನ್ನಿ, ಈಗ ಇದು ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾವೆಲ್ಲ ಹುರಿದಿಟ್ಕೊಂಡಿರೋದನ್ನು ಮಿಕ್ಸಿಗೆ ಹಾಕಬೇಕು. ಈ ಪುಡಿನ ನಾವು ಬೇಕಿದ್ರೆ ಮಾಡಿ ರೆಡಿ ಇಟ್ಕೊಂಡಿರ್ಬೋದು, ಬೇಕಾದಾಗ ಮಾಡ್ಕೊಳ್ಳೋ ಥರ. ಇದೇ ನಾವು ಟ್ರಾವೆಲಲ್ಲಿ ಹೋಗಬೇಕಾದ್ರೆ ತಿನ್ನಬೇಕು ಅನ್ನೋದೇನಿಲ್ಲ. ಮನೆಯಲ್ಲಿ ಮಕ್ಕಳು ಆಟ ಆಡ್ಕೊಂಬಂದ ತಕ್ಷಣ ತಿನ್ನೋದು ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಇದಕ್ಕೆ ಇನ್ನೂ ಐಟಮ್ಸ್ ಹಾಕಬೇಕು ಅಂತ ಹೇಳಿದೆ ಅಲ್ಲ, ತೋರಿಸ್ತೀನಿ ಏನೇನು ಅಂತ. ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕಬೇಕು. ಹಾಗೆ ಶುಂಠಿ, ಡ್ರೈ ಶುಂಠಿ ಇಟ್ಕೊಂಡಿದ್ದೀನಿ. ಡ್ರೈ ಶುಂಠಿ ಒಂದು ಅರ್ಧ. ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ. ಅಚ್ಕಾರದ ಪುಡಿನೂ ಹಾಕೊಳ್ಳೋಣ. ಹಾಗೆ ಲವಂಗ ಏಲಕ್ಕಿ ಎಲ್ಲ ಹಾಕಿಲ್ವಲ್ಲ, ಅದರಿಂದ ಒಂಚೂರು ಗರಂ ಮಸಾಲೆ ಹಿಡಿಸುತ್ತೆ. ಸೊ ಒಂಚೂರು ಗರಂ ಮಸಾಲೆ, ಟೇಸ್ಟ್ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕಬೇಕು. ಇಷ್ಟು ಇಂಗು. ಈಗ ಇದನ್ನ ನಾವು ರುಬ್ಕೊಂಬರ್ಬೇಕು ನೋಡಿ. ಈಗಿದು ಆಗಿದೆ. ತುಂಬ ನುಣ್ಣಗೆ ಮಾಡಬಾರ್ದು, ಇಷ್ಟಿದ್ರೆ ಸಾಕು. ಈಗ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಒಂದು 1/4 kg ಅಷ್ಟು ಹಿಟ್ಟು ತಗೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ. ನಾವು ಮಾಮೂಲಿ ಚಪಾತಿಗೆಲ್ಲ ಕಲಿಸ್ಕೊತೀವಲ್ಲ ಆ ಥರ. ಇದು ನಾವು ತೊಗೊಂಡಿರೋದು ಮೈದಾ ಹಿಟ್ಟು. ನೀವು ಬೇಕಾದ್ರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಹಾಗೆ 1 ಕಪ್ಪು ಕಡಲೆ ಹಿಟ್ಟು ಹಾಕಿ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಏನು ಮಾಡ್ತಾ ಇದ್ದೀನಿ ನಾನು ಅಂತ ಅನ್ಕೋತಾ ಇದ್ದೀರಲ್ವಾ? ಇದು ಮಹಾರಾಷ್ಟ್ರದಲ್ಲಿ ಮತ್ತು ಗುಜರಾತಲ್ಲಿ ಭಾಳ ಎಲ್ಲ ಕಡೆಗೂ ಸಿಗೋವಂಥ ಸ್ನ್ಯಾಕ್ ಬಾಕರ್ವಾಡಿ ಅಂತ. ನೋಡಿ, ಒಂದಿಷ್ಟು ಓಮ್ ಕಾಳು ಹಾಕಿ. ನಾವು ಕಡಲೆ ಹಿಟ್ಟು, ಮೈದಾ ಹಿಟ್ಟು ಇದೆಲ್ಲ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಓಮ್ ಕಾಳು ಹಾಕಿದ್ರೆ ತುಂಬ ಒಳ್ಳೆಯದು. ಹಾಗೆ ಎಣ್ಣೆ, ಇದು ಸಾಟಿಗೋಸ್ಕರ ಎಣ್ಣೆ ಹಾಕಿ. ನಾನೀಗ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಹಿಂಗೆ ಉಳಿಸ್ಕೊಂಡಿದ್ದೀನಿ. ಅದನ್ನ ಮಿಕ್ಸ್ ಮಾಡಿ ನಾವು ನೋಡಬೇಕು. ಇದು ತುಂಬ ಎಣ್ಣೆ ಹಾಕ್ಬಿಟ್ರೆ ಏನಾಗುತ್ತೆ, ನಿಮಗೆ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಆಗಿದ್ದಂಗಿರುತ್ತೆ, ಮತ್ತು ಅಸಹ್ಯ ಕೂಡ ಆಗುತ್ತೆ. ಸೊ ನಾವು ನೋಡ್ಕೊತ ಎಣ್ಣೆ ಹಾಕ್ಕೋಬೇಕು. ಯಾವ ಹದ ಅಂದರೆ, ನಾವು ಯೂಶಲಿ ಅಂದಾಗ ಒಂದು ಹಿಡಿ ಬರಬೇಕು. ನೋಡಿ, ಈಗ ಕರೆಕ್ಟಾಗಿದೆ, ಸಾಕು. ಇನ್ನೇನು ಎಣ್ಣೆ ಹಾಕಲ್ಲ ಅದಕ್ಕೆ, ಹಿಂಗಂದರೆ ಬರ್ತಾಯಿದೆ, ಸಾಕು. ಈ ಎಣ್ಣೆನ ನಾನು ಕರಿಬೇಕಾದ್ರೆ ಯೂಸ್ಗೆ ಹಾಕ್ಕೊಂಬಿಡ್ತೀನಿ. ನೋಡಿಕೊಂಡು ಹಾಕೋಬೇಕು. ಇವಾಗ ಇದನ್ನ ನೀರು ಹಾಕಿ ನಾವು ಕಲಿಸ್ಕೋಬೇಕು. ಈ ನೀರು ಹಾಕೋದು ಹೇಗೆ ಅಂದರೆ, ತುಂಬ ಕಮ್ಮಿ ಹಾಕೋಬೇಕು. ಇದು ಗಟ್ಟಿ ಹಿಟ್ಟಾಗಬೇಕು. ಸ್ವಲ್ಪ ಅಂದರೆ ಈ ಪೂರಿಗೆಲ್ಲ ಮಾಡ್ತೀವಲ್ಲ, ಪೂರಿಗೆ ಮಾಡೋದಕ್ಕಿಂತನೂ ಇನ್ನೂ ಸ್ವಲ್ಪ ಗಟ್ಟಿಯಾಗಿರಬೇಕು. ಒಂದು ಅರ್ಧ ಮುಕ್ಕಾಲು ಲೋಟನೇ ನೀರು ಸಾಕಾಗುತ್ತೆ ಇದಕ್ಕೆ. ನೋಡಿಕೊಂಡು ಹಾಕ್ಕೊಳ್ಳಿ.
ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು ನಾವು. ಹಿಟ್ಟು ನೀರಾಗೋದ್ರೆ ಇನ್ನೊಂದು ಚೂರು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಾಗೆ ಮಾಡಿಬಿಡಿ. ಸ್ವಲ್ಪ ಈ ಥರ ನಾದ್ಕೊಳ್ಳಿ. ಇಷ್ಟು ಗಟ್ಟಿ ಇರಬೇಕು ನೋಡಿ, ಇಷ್ಟು ಗಟ್ಟಿ ಇರಬೇಕು. ಕೈಗೆ ಒಂಚೂರು ಅಂಟ್ಕೊಳ್ಳಲ್ಲ ನೋಡಿ. ಸೊ ಈಗ ನಾವು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಇದ್ರ ಮೇಲೆ ಲಟ್ಟಿಸ್ತೀನಿ, ಈಸಿ ಇರುತ್ತೆ ನನಗೆ. ಬನ್ನಿ ಈಗ ಲಟ್ಟಿಸ್ಕೊಳ್ಳೋಣ. ನಮಗೆ ಮಸಾಲೆ ರೆಡಿ ಇದೆ. ನಾನು ಈ ಸ್ವೀಟ್ ಚಟ್ನಿ ಇಟ್ಕೊಂಡಿದ್ದೀನಿ. ಈ ಚಟ್ನಿ ಯೂಶಲಿ ನಮಗೆ ಈ ಪಾನಿಪುರಿ ಇದೆಲ್ಲ ಮಾಡ್ತೀವಲ್ಲ ಆವಾಗ ಯೂಸ್ ಮಾಡ್ಕೊಳ್ಳೋವಂಥ ಚಟ್ನಿ. ನಿಮಗೆ ಇದು ರೆಡಿ ಇರಲಿಲ್ಲ ಅಂದರೆ ಮನೇಲಿ ಕೆಚಪ್ ಇರುತ್ತೆ, ಯೂಸ್ ಮಾಡ್ಬೋದು. ಇಲ್ವಾ ಕೆಚಪ್ ನಾನು ತಿನ್ನಲ್ಲ ಅನ್ನೋದಿದ್ರೆ ನಿಮಗೆ ಖರ್ಜೂರ, ಬೆಲ್ಲ ಇದೆಲ್ಲ ಹಾಕಿ ಮಾಡ್ಕೊಂಡಿರೋ ಅಂಥ ಸ್ವೀಟು ಯಾವುದಾದ್ರೂ ಒಂದು ಸ್ವೀಟ್ ಒಂಚೂರು ಹಾಕಬೇಕು. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇದೆರಡೂ ಬೇಕಾಗತ್ತೆ. ಈಗ ನಾವು ಲಟ್ಟಿಸ್ಕೋಬೇಕು. ನಾವು ಎಲ್ಲ ಲಟ್ಟಿಸ್ಕೊಂಡು ಫಸ್ಟು ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಕರಿಯೋಣ. ಇದರಲ್ಲಿ ಈ ಥರ ದಪ್ಪನಾಗೆ ಪೋರ್ಷನ್ಸ್ನ ಮಾಡಿ ಇಟ್ಕೊಂಡ್ಬಿಡೋಣ. ಸೊ ಈಗ ನಾವು ಇದನ್ನು ಲಟ್ಟಿಸ್ಬೇಕು. ಇದಕ್ಕೆ ಒತ್ತಿಟ್ಟು ಹಾಕೋಬೇಕು ಅಂತಿಲ್ಲ, ಹಾಕೊಂಡ್ರೂ ತಪ್ಪೇನಿಲ್ಲ. ಚೂರು ಹಿಟ್ಟು ಉದುರಿಸ್ಕೋಬೋದು ಈ ಥರ. ಈಗ ನಾವೇನಿಲ್ಲಿ ಸ್ವೀಟ್ ಚಟ್ನಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೋಣ. ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ. ಸ್ವಲ್ಪ ಎಡ್ಜ್ ಬಿಟ್ಬಿಟ್ಟು ಮಾಡ್ಕೊಳ್ಳಿ. ಯಾವುದಾದ್ರೂ ಕಡೆಗಾದರೂ ಸರಿ ಒಂದು ಎಡ್ಜು ಬಿಟ್ಟಿರಬೇಕು. ತುಂಬ ದಪ್ಪನಾಗಿ ಹಾಕಬೇಕು ಅನ್ನೋದೇನಿಲ್ಲ, ಆದರೆ ಹಾಕಬೇಕು. ಈಗ ನಾವೇನು ಪುಡಿ ಮಾಡಿಟ್ಕೊಂಡಿದ್ದೀವಿ ಮಸಾಲೆ ಅದನ್ನು ಹಾಕೊಳ್ಳೋಣ ಒಂದು ಲೇಯರ್. ಈಗ ನೆಕ್ಸ್ಟ್ ಪ್ರೋಸೆಸ್, ಇದನ್ನು ರೋಲ್ ಮಾಡಿ ಚಿಕ್ಕದಾಗಿ ಹೀಗೆ. ಫಸ್ಟು ಒಂದೆರಡು ತಿರುಗಿಸೋದು ಕಷ್ಟ ಆಗುತ್ತೆ, ಆಮೇಲೆ ತಾನಾಗೆ ರೋಲ್ ಆಗೋಗುತ್ತೆ. ಲೂಸ್ ಮಾಡಬಾರ್ದು, ಗಟ್ಟಿಗೆ ಮಾಡ್ಕೋಬೇಕು.
ರೋಲು, ಯಾಕೆಂದರೆ ನಮ್ಗೆ ಆಮೇಲಲ್ಲಿ ಎಣ್ಣೆ ಒಳಗೆ ಬಿಟ್ಕೊಂಬಿಡುತ್ತೆ. ಈ ಲಾಸ್ಟಲ್ಲಿ ಚೂರು ನೀರು ಹಚ್ಕೋಬೇಕು. ಈ ಥರ ರೋಲ್ ಮಾಡ್ಕೊಂಬಿಡಿ, ಒಂದು 2-3 ಸತಿ ಈ ಥರ. ಇದನ್ನು ಈಗ ಕಟ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಈಗ ಇದನ್ನು ಹಿಂಗೆ ಇಟ್ಕೊಂಡು ಹೀಗೆ ಒತ್ತಬೇಕು ಈ ಥರ. ಈಗ ನಾವು ಮಿಕ್ಕಿರೋ 3 ಮಾಡಿಬಿಟ್ಟು ಇದಿಷ್ಟನ್ನು ಮಾಡಿಬಿಟ್ಟು ಡೀಪ್ ಫ್ರೈ ಮಾಡೋದು ಹೆಂಗೆ ತೋರಿಸ್ತೀನಿ. ಈಗ ಲಟ್ಸ್ಕೊಡ್ರದಷ್ಟು ಆಗಿದೆ, ಮಾಡಿಟ್ಕೊಂಡಿದ್ದೀವಿ. ಈಗ ಇದನ್ನು ಫ್ರೈ ಮಾಡೋಣ ಬನ್ನಿ. ಮೀಡಿಯಮ್ ಊರಿನಲ್ಲೇ ಮಾಡಬೇಕು, ತುಂಬ ಜೋರು ಊರಿನಲ್ಲಿ ಇಟ್ಕೊಂಡು ಮಾಡಬೇಡಿ, ಯಾಕೆಂದರೆ ಒಳಗಡೆ ಭಾಗನೂ ಬೇಯಬೇಕಲ್ವಾ. ಸೊ ಈಗ ಹಾಕ್ತಾಯಿದ್ದೀನಿ ನೋಡಿ, ಹತ್ರ ಬಬಲ್ಸ್ ಬರುತ್ತೆ. ಫಸ್ಟು ಸ್ವಲ್ಪ ಹೊತ್ತು ಮುಟ್ಟಬೇಡಿ. ಈಗ ನೋಡ್ಕೊಂಡು ತಿರುಗಿಸ್ಕೊಳ್ಳಿ. ಫುಲ್ಲು ಗೋಲ್ಡನ್ ಕಲರ್ ಆಗಬೇಕು. ಆ ಕಡೆ ಈ ಕಡೆ ತಿರುಗಿಸ್ಕೊಂತ ಮಾಮೂಲಿ ಫ್ರೈ ಮಾಡ್ತೀವಲ್ಲ ಆ ಥರ ಫ್ರೈ ಮಾಡ್ಕೊಳ್ಳೋದು. ನೋಡಿ ಈ ಥರ ಬ್ರೌನಿಶ್ ಆಗಬೇಕು. ಈಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ತಳ್ಳಗೆ ಬೇಕಾದ್ರೆ ತಟ್ಕೋಬೋದು. ಸಖತ್ ರುಚಿಯಾಗಿರುತ್ತೆ ಇದು, ಕ್ರಿಸ್ಪಿಯಾಗೂ ಇರುತ್ತೆ. ಆ್ಯಂಡ್ ಇದು ಮಾಡಿದ ತಕ್ಷಣವೇ ಖಾಲಿ ಆಗಬೇಕು ಅಂತೇನಿಲ್ಲ. ನಾವು ಇವಾಗ ಈ ಕೋಡ್ಬೇಳೆ ಚಿಕ್ಕಲೆಲ್ಲ ಇಟ್ಕೊಂಡು ತಿಂತೀವಲ್ಲ ಆ ಥರ ಇಟ್ಕೊಂಡು ಕೂಡ ತಿನ್ಬೋದು. ಆಗ್ತಾ ಕೆಳಗಡೆಗೆ ಹೋಗಿ ಸೆಟ್ಲ್ ಆಗಿಬಿಡುತ್ತೆ. ಸೊ ನಾವು ಅಷ್ಟರೊಳಗೆ ತೆಕ್ಕೋಬೇಕು. ಇದು ತೆಗೆದ್ಮೇಲೆ ಕೂಡ ಒಂದು ಸ್ವಲ್ಪ ಹೊತ್ತು ಹೀಟ್ ಇರುತ್ತಲ್ಲ ಒಳಗಡೆಗೂ, ಇನ್ನೂ ಒಂಚೂರು ಕಲರು ಡಾರ್ಕ್ ಆಗುತ್ತೆ. ಸೊ ಈ ಥರ ಆಯಿಲ್ ಫುಲ್ಲು ಬಸ್ದುಬಿಟ್ಟು ತೆಕ್ಕೊಂಬಿಡಿ. ನೋಡಿದ್ರಲ್ಲ ಹೇಗೆ ಮಾಡೋದು ಬಾಕರ್ವಾಡಿ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗೂ ಇದೆ, ಬಿಸಿ ಇದೆ ನೋಡಿ, ಈಸಿಯಾಗೆ ಕಟ್ ಕೂಡ ಆಗ್ತಾಯಿದೆ. ಟ್ರೈ ಮಾಡಿ ಒಂದ್ಸತಿ, ಟೇಸ್ಟ್ ಸಖತ್ತಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ ತಿನ್ನೋದಕ್ಕೆ. ಸೊ ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ
ಹೇಳಿ. ಇದಿಷ್ಟು ಕರೆದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.